ಪುರ ಗ್ರಾಮ ಪಂಚಾಯಿತಿ ಮತ್ತು ಅರ್ಕುಂದ ಕೆರೆ ಅಭಿವೃದ್ಧಿ ಸಮಿತಿ ಹಾಗೂ ಗ್ರಾಮಸ್ಥರ ಸಹಕಾರದೊಂದಿಗೆ 933ನೇ ನಮ್ಮೂರ ನಮ್ಮ ಕೆರೆಯ ಹಸ್ತಾಂತರ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಮಂಚೇನಹಳ್ಳಿ ತಾಲೂಕು ಸಬ್ ಇನ್ಸ್ಪೆಕ್ಟರ್ ಆದಂತಹ ಪುನೀತ್ ನಂಜರಾಯರವರು ನಾಮಫಲಕ ಅನಾವರಣ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಹಾಗೂ ಹೊಸ ಕೆರೆಗೆ ಬಾಗಿನ ಅರ್ಪಿಸುವುದರ ಮೂಲಕ ಯೋಜನೆ ಕಾರ್ಯಕ್ರಮಗಳ ಕುರಿತು ಮಾತನಾಡಿದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಹಲವಾರು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡುತ್ತಿದ್ದು ಮುಂದಿನ ಪೀಳಿಗೆಗೆ ಈ ಕಾರ್ಯಕ್ರಮ ಮಾದರಿಯಾಗಲಿ ಎಂದರು. ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರವಾನ್ವಿತ ಜಿಲ್ಲಾ ನಿರ್ದೇಶಕರಾದ ಶ್ರೀಯುತ ಪ್ರಶಾಂತ್ CS ಅವರು ಕಾರ್ಯಕ್ರಮ ಉದ್ಘಾಟಿಸಿ ಯೋಜನೆಯ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಜನಜಾಗೃತಿ ವೇದಿಕೆಯ ಸದಸ್ಯರಾದ ಶ್ರೀಯುತ PN ಜಗನ್ನಾಥ್ ಅವರು ಕಾರ್ಯಕ್ರಮದ ಪರವಾಗಿ ಮಾತನಾಡಿದರು ಹಾಗೂ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಹಾಗೂ KS ಜಗನ್ನಾಥ್ ಅವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಕಾರ್ಯಕ್ರಮಗಳ ಬಗ್ಗೆ ಮಾತನಾಡಿದರು. ಕೆರೆ ಸಮಿತಿಯ ಅಧ್ಯಕ್ಷರಾದ ರವಿಕುಮಾರ್ ಅರ್ಕುಂದ, ಕೆರೆ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ ಉಪಸ್ಥಿತರಿದ್ದರು. ತಾಲೂಕಿನ ಮಾನ್ಯ ಯೋಜನಾಧಿಕಾರಿಯಾದ ಶ್ರೀಯುತ ನಾಗರಾಜ್ M ನಾಯ್ಕ ಅವರು ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಗಣ್ಯರನ್ನು ಸ್ವಾಗತಿಸಿ ವಲಯದ ಮೇಲ್ವಿಚಾರಕ ಅಜಿತ್ ಕುಮಾರ್, ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಶ್ರೀಮತಿ ಅಶ್ವಿನ್ ಅವರು ಧನ್ಯವಾದ ಮಾಡಿದರು. ಕೃಷಿ ಮೇಲ್ವಿಚಾರಕ ಕುಬೇರ ನಾಯಕ್, ಸೇವಾ ಪ್ರತಿನಿಧಿಯವರಾದಂತಹ ಶ್ರೀಮತಿ ಸಿರಿನ್ ತಾಜ ಆನಂದಮ್ಮ, VLE ದೀಪಿಕಾ ಹಾಗೂ ಊರಿನ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಾವು ಮಾತ್ರ ಅನುಭವಿಸ್ದಂಗಾಗುತ್ತೆ, ನಮಗೆ ಸಿಕ್ಕಂಥ ಸವಲತ್ತುಗಳು ಅವರಿಗೆ ಸಿಗುತ್ತೆ. ಈಗ ನಮಗೆ ಸಿಕ್ಕಿರ್ತಕ್ಕಂತಹ ಈ ಪ್ರಕೃತಿದತ್ತವಾದಂತಹ ಈ ಸೌಕರ್ಯಗಳನ್ನ ಅವ್ರಿಗೆ ಹೋಗ್ಬೇಕು ಅಂದ್ರೆ ಹೆಂಗೆ, ಏನು ಒಂದೇ ಒಂದು ಇರ್ತಕ್ಕಂಥದ್ದೇನೋ ಅದನ್ನು ನಾವು ಕಾಪಾಡ್ಕೋಬೇಕು, ಪರಿಶುದ್ಧ ಮಾಡಬೇಕು, ನೆಕ್ಸ್ಟ್ ಕೊಡಬೇಕು. ಇಂಥ ಒಂದು ಕೆಲಸಗಳನ್ನ ಈ ಸಂಸ್ಥೆಯವರು ಸುಮಾರು 933 ಕೆರೆಗಳನ್ನ ರಿಜುವಿನೇಟ್ ಮಾಡಿ, ಮತ್ತೆ ಲೇಕ್ ರಿಜುವಿನೇಷನ್, ಪಾಂಡ್ ರಿಜುವಿನೇಷನ್ ಅಂದರೆ ಅಷ್ಟು ಈಸಿ ಇರೋದಿಲ್ಲ, ಅದೆಲ್ಲ ಮಾಡಿ ಹಳ್ಳಿಗಳಿಗೆ ಏನು ಮಾಡ್ತಾರೆ ನೀಡ್ತಾ ಇದ್ದಾರೆ. ಒಂದು ಹಾಗೆಯೇ ಏನಾಗ್ತದೆ, ಈ ಡ್ರಾಟ್ ಏನು ಬರಗಾಲ ಸಮಯದಲ್ಲಿ ಅಲ್ಲಿ ಇರ್ತಕ್ಕಂಥ